ಎಲ್ಲರಿಗೂ ಹಾಯ್ ನಮಸ್ಕಾರ. ಬಿ ಬ್ರೈಡ್ ಮೇಕಪ್ ಚಾನೆಲ್ಗೆ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬ, ಸೊ ಅದಕ್ಕೆ ಬೆಳಗ್ಗೆನೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಆಲ್ಸೋ ಡೂ ದಿಸ್ ಮೇಕಪ್, ಟ್ರೈ ದಿಸ್ ಲುಕ್ ಫಾರ್ ದಿಸ್ ಫೆಸ್ಟಿವ್ ಸೀಸನ್. ಸಿಂಪಲ್ ಆಗಿ ಒಂದು 15-20 ನಿಮಿಷದ ಒಳಗಡೆ ಆಗುವಂತ ಮೇಕಪ್ನೇ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ 2025 ನಲ್ಲಿ ಟ್ರೆಂಡಿಂಗ್ ಮೇಕಪ್ ಏನಪ್ಪಾ ಅಂತಂದ್ರೆ ಗ್ಲೋಯಿ ಫೌಂಡೇಶನ್. ಅಂದ್ರೆ ನಮ್ಮ ಸ್ಕಿನ್ ಗ್ಲೋ ಆಗ್ತಾ ಕಾಣಿಸುವಂತ ಫೌಂಡೇಶನ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಮುಂದಿನ ವಿಡಿಯೋನಲ್ಲಿ ಬರುತ್ತೆ, ನಾಟ್ ಇನ್ ದಿಸ್ ವಿಡಿಯೋ. ಇದು ಬರೀ ಕಂಪ್ಲೀಟ್ ಫೆಸ್ಟಿವಲ್ ಸೀಸನ್ಗೆ ಯಾವ ರೀತಿ ರೆಡಿ ಆಗೋದು ಅಂತ ಒಂದು ಟ್ರೆಡಿಷನಲ್ ಆಗಿ, ಬಟ್ ಆದ್ರೆ ಕ್ವಿಕ್ ಆಗಿ ಕೂಡ ಮೇಕಪ್ ಮಾಡ್ಕೋಬೇಕು. ಯಾಕಂದ್ರೆ ಹಬ್ಬ ಅಂದ್ರೆ ತುಂಬಾ ಕೆಲಸಗಳಿರುತ್ತೆ ಅಲ್ವಾ. ಸೊ ಅದರಿಂದ ನಾನು ಇವತ್ತು ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ಮೇಕಪ್ ನ ತೋರಿಸ್ತಾ ಇದ್ದೀನಿ. ಈ ಮೇಕಪ್ ಟಿಪ್ ನ ಫಾಲೋ ಮಾಡ್ಕೊಳ್ಳಿ ಅಂಡ್ ಹಾಗೆ ಇದನ್ನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸಿ. ನಾನು ಹೇಳೋ ಅಂತ ಬ್ರ್ಯಾಂಡ್ ಇಲ್ಲ ಅಂತಂದ್ರೂ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದ್ರೂ ಆ ಬ್ರ್ಯಾಂಡ್ ಅಲ್ಲಿ ನೀವು ಮೇಕಪ್ ನ ಮಾಡ್ಕೋಬಹುದು. ಸೊ ಈ ಮೇಕಪ್ ಲುಕ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಚಲೋ. ಮೇಕಪ್ ನಲ್ಲಿ ನಾನು ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದು ಫೌಂಡೇಶನ್. ಇದು ಸೀರಮ್ ಬೇಸ್ಡ್ ಫೌಂಡೇಶನ್ ಫ್ರಮ್ ದ ಪ್ರಾಡಕ್ಟ್ ಶ್ಯಾಂಬೋರ್, ಫ್ರಮ್ ದ ಬ್ರ್ಯಾಂಡ್ ಶ್ಯಾಂಬೋರ್ ಅಂತ. ನಾನು ಇಲ್ಲೊಂದು 2-3 ಡ್ರಾಪ್ ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ಸ್ ಹಾಕೊಂಡು ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ತಿದ್ದೀನಿ. ಈ ತರ ಡೈರೆಕ್ಟ್ ಆಗಿ ಇಟ್ಕೊಂಡಿಲ್ಲ, ಯಾಕೆಂದ್ರೆ ಇಟ್ಸ್ ವೆರಿ ವೆರಿ ಫ್ಲೂಯಿಡಿ. ಇದ್ರಲ್ಲಿ ಆಲ್ರೆಡಿ ಸೀರಮ್ ಬೇಸ್ ಇರೋದ್ರಿಂದ ಇಟ್ ಗಿವ್ಸ್ ಅ ವೆರಿ ಗುಡ್ coverage and beautiful blending. ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಐ ಥಿಂಕ್ ಅರೌಂಡ್ 700 ಇಲ್ಲಾಂದ್ರೆ 1200 ಈ ರೇಂಜ್ ಅಲ್ಲಿ ಸಿಗತ್ತೆ ಪ್ರಾಡಕ್ಟ್. ಕಂಪ್ಲೀಟ್ ಕವರೇಜ್ ಕೊಡುತ್ತೆ. ನನಗೆ ಎಕ್ಸಾಕ್ಟ್ ಸ್ಕಿನ್ ಟೋನ್ ನನಗೆ ಮ್ಯಾಚ್ ಆಗೋವಂಥದ್ದು ಸಿಕ್ಲಿಲ್ಲ. ಸೊ ಐ ಹ್ಯಾಡ್ ಟು ಗೋ ವಿತ್ ದಿಸ್ ಶೇಡ್ ವಿಚ್ ಇಸ್ ಸ್ಲೈಟ್ಲಿ ಬ್ರೈಟರ್. ನೀವು ನೋಡಿದ್ರೆ ಇದಕ್ಕೂ ನನ್ನ ಸ್ಕಿನ್ ಟೋನ್ಗೂ ಸ್ವಲ್ಪ ಫೇರ್ ಟೋನ್ ಇದೆ, ಬಟ್ ಅದನ್ನ ನಾವು ಕಾಂಪ್ಯಾಕ್ಟ್ ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳೋಣ. ಈ ಶೇಡ್ ಬಂದು N401 ಅಂತ, ನ್ಯೂಟ್ರಲ್ ವಾರ್ಮ್. ಇದ್ರ ಒಂದ್ ಶೇಡ್ ಡಾರ್ಕರ್ ಬಂದು ನನಗೆ ತುಂಬಾ ಡಾರ್ಕ್ ಅಂತ ಅನ್ನಿಸ್ತಿತ್ತು. ಸೊ ದಟ್ಸ್ ವೈ ಐ ಹ್ಯಾಡ್ ಟು ಗೋ ವಿತ್ ದಿಸ್ ಶೇಡ್. ನೋಡಿ, ನಾನು 3 ಡ್ರಾಪ್ ಹಾಕೊಂಡಿರೋದು ಅಂಡ್ ಎಂಟೈರ್ ಫೇಸ್ ಐ ವಾಸ್ ಏಬಲ್ ಟು ಕವರ್. ಸೇಮ್ ಪ್ರಾಡಕ್ಟ್ ನಾನು ನೆಕ್ ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಡ್ರೈ ಸ್ಕಿನ್ ಅವ್ರಿಗೆ ಇದೊಂದು ಪರ್ಫೆಕ್ಟ್ ಫೌಂಡೇಶನ್ ಅಂತ ಹೇಳ್ಬೋದು, ಯಾಕಂದ್ರೆ ಇದೊಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ. ಇಫ್ ಯು ಫೀಲ್ ಎಲ್ಲಾದ್ರೂ ಅದೊಂದು ಸ್ವಲ್ಪ ಡ್ರೈನೆಸ್ ಅನಿಸ್ತಾ ಇದೆ, ಪ್ಯಾಚಿನೆಸ್ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರೆ, ಹಿಯರ್ ಈಸ್ ಒನ್ ಆಫ್ ದ ಹ್ಯಾಕ್ ಯು ಕ್ಯಾನ್ ಟ್ರೈ. ಯೂಸ್ ಅ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಅಂಡ್ ದೆನ್ ಗೋ ಫಾರ್ ಬ್ಲೆಂಡಿಂಗ್. ಒಂದು 2 ಸೆಕೆಂಡ್ ಆಗಲಿ, ಅದು ಡ್ರೈ ಆದಮೇಲೆ ವಿಲ್ ಗೋ ಫಾರ್ ಬ್ಲೆಂಡಿಂಗ್ ಅಗೇನ್. ಸೊ ಈಗ ಬ್ಲೆಂಡ್ ಮಾಡಬೇಕಾದ್ರೆ ಬ್ಲೆಂಡ್ ಇಟ್ ಅದೇ ಜಾಗದಲ್ಲಿ. ಸೊ ಯು ಸಿ, 1-2 ನಿಮಿಷ ಹೋಗ್ತಾ ಇದ್ದಂಗೆ ಇಟ್ ಇಸ್ ಸ್ಟಾರ್ಟೆಡ್ ಬ್ಲೆಂಡಿಂಗ್ ಇನ್ ಟು ಮೈ ಸ್ಕಿನ್. ಇಟ್ಸ್ ನಾಟ್ ಲುಕಿಂಗ್ ಹೆವಿಯರ್. ಸೊ ಫಸ್ಟ್ ಹಾಕಿದ ತಕ್ಷಣ ಎಷ್ಟು ಹೆವಿ ತರ ಅನ್ನಿಸ್ತಿತ್ತು, ಅಷ್ಟು ಹೆವಿನೆಸ್ ಅದಿವಾಗ ಗೊತ್ತಾಗ್ತಾ ಇಲ್ಲ. ನೀವು ಈ ಪ್ರಾಡಕ್ಟ್ನ, ಸ್ಪೆಷಲಿ ಈ ಬ್ರ್ಯಾಂಡ್ನ ನೀವು ಟ್ರೈ ಮಾಡ್ತೀರಾ ಅಂತಂದ್ರೆ ಒಂದು ಸ್ವಲ್ಪ ಔಟ್ಲೆಟ್ಗೆ ಹೋಗಿ, ಶ್ಯಾಂಬೋರ್ ಶಾಪ್ಗೆ ಹೋಗಿ ನೀವು ಟ್ರೈ ಮಾಡ್ಬೋದು. ಅದನ್ನ ಟ್ರೈ ಮಾಡಿ ನಿಮಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಈ ಫೌಂಡೇಶನ್ ಒಂದು ಸ್ವಲ್ಪ ಸೆಟ್ ಆಗಕ್ಕೆ ಬಿಡೋಣ, ಆಮೇಲೆ ಕಾಂಪ್ಯಾಕ್ಟ್ ಹಾಕೊಳ್ಳೋಣ. ಅಷ್ಟರಲ್ಲಿ ಲೆಟ್ಸ್ ಡೂ ಅವರ್ ಐಬ್ರೋ. ಐಬ್ರೋಗೆ ನಾನಿಲ್ಲಿ ಯೂಸ್ ಮಾಡ್ತಿರೋದು ELF ಅವ್ರದ್ದು. ದಿಸ್ ಹ್ಯಾಸ್ ಅ ಸ್ಪೂಲಿ. ಯಾವಾಗ್ಲೂ ಒಂದು ಕ್ಲೋಸ್ ಅಪ್ ಮಿರರ್ ನಿಮ್ಮ ಹತ್ರ ಇರೋದು ತುಂಬಾ ಇಂಪಾರ್ಟೆಂಟ್. ಆಲ್ ಐ ಆಮ್ ಡೂಯಿಂಗ್ ಸಿಂಪಲ್ ಆಗಿ, ವೆರಿ ಲೈಟ್ ಮೇಕಪ್ ಅಲ್ವಾ. ಒಂದ್ಸತಿ ಈ ತರ ಬ್ರಷ್ ಮಾಡಿಕೊಂಡು ಮೇಲ್ಗಡೆ ಅಪ್ವರ್ಡ್ ಹೇರ್ ಲೈನ್ ತರ ಬ್ರಷ್ ಮಾಡಿಕೊಂಡು ಬರೀ ಗ್ಯಾಪ್ಸ್ನ ಮಾತ್ರ ಲೈಟ್ ಆಗಿ ಫಿಲ್ ಮಾಡ್ತಾ ಇದ್ದೀನಿ. ಅಂಡ್ ಒಂದ್ಸತಿ ಫಿಲ್ ಮಾಡಿದ್ಮೇಲೆ ಇನ್ನೊಂದ್ಸತಿ ನಾನು ಅದನ್ನ ಕೂಮ್ ಮಾಡ್ತಾ ಇದ್ದೀನಿ.
ಸೊ ಈಗ ನಮ್ಮ ಫೌಂಡೇಶನ್ ಸೆಟ್ ಆಗಿದೆ ಅಲ್ಲ, ಸೊ ಈಗ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋಂಥ ಕಾಂಪ್ಯಾಕ್ಟ್ ಬಂದು ಕೆ ಬ್ಯೂಟಿ ಅವ್ರದ್ದು. ಈ ಕಾಂಪ್ಯಾಕ್ಟ್ ಒಂದು ಚೂರು ನನ್ನ ಶೇಡ್ಗಿದೆ. ಸೊ ಒಂದ್ ವೇಳೆ ಏನಾದರೂ ಫೌಂಡೇಶನ್ ಇಸ್ ಟು ಬ್ರೈಟ್ ಅಂದ್ರೆ ದಿಸ್ ವಿಲ್ ಹೆಲ್ಪ್ ಟು ಈವನ್ ಇಟ್ ಡೌನ್. ಸೊ ನೀವು ನೋಡಿದ್ರೆ ನಾನು ಕಾಂಪ್ಯಾಕ್ಟ್ನ ಅಲ್ಲೇ ಡ್ಯಾಬ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇಮ್ಮಿಡಿಯೇಟ್ ಆಗಿ ನಾವು ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ ಬಂದು ಬ್ಲಷ್. ನಾ ಇಲ್ಲಿ ಯೂಸ್ ಮಾಡ್ತಿರೋದು ಸ್ಮ್ಯಾಶ್ ಬಾಕ್ಸ್ ಅವ್ರದ್ದು ಪಿಂಕ್ ಅಂಡ್ ಕೋರಲ್ ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಿದ್ದೀನಿ. ಕಂಪ್ಲೀಟ್ ಚೀಕ್ಸ್ಗೆ ನಾನು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಹೈಲೈಟರ್, ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು. ದಿಸ್ ವಿಲ್ ಗಿವ್ ಅಮೇಜಿಂಗ್ ಗ್ಲೋ. ಸೊ ಆ ಫೆಸ್ಟಿವಲ್ಗೆ ನಿಮಗೆ ಆ ಗ್ಲೋಯಿ ಡ್ಯೂಯಿ ಫಿನಿಶ್ ಬೇಕು ಅಂತಂದ್ರೆ ದಿಸ್ ಇಸ್ ಅಬ್ಸಲ್ಯೂಟ್ಲಿ ನೈಸ್. ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಾಂಟೋರ್. ಸೊ ಅಗೇನ್ ಇದೇ ಸ್ಮ್ಯಾಶ್ ಬಾಕ್ಸ್ ನಲ್ಲೇನೆ ಕಾಂಟೋರ್ ಕೂಡ ಇದೆ. ದಿಸ್ ಇಸ್ ಅ ಪೌಡರ್ ಕಾಂಟೋರ್. ಪೌಡರ್ ಕಾಂಟೋರ್ ಇಸ್ ಈಸಿ ಟು blend, control, really no difference. And on ಸ್ವಲ್ಪ forward. So that is done. So full face almost ಆಯ್ತು. ಇವಾಗ ಐಸ್ ಮತ್ತೆ ಲಿಪ್ಸ್ನ ಮಾತ್ರ ಹೈಲೈಟ್ ಮಾಡೋದು. ಇಲ್ಲಿ ನಾನು ವೆರಿ ಸಿಂಪಲ್ ಟೆಕ್ನಿಕ್ ತೋರಿಸ್ತಾ ಇದ್ದೀನಿ. ಇದು ಬಂದು ಮಾರ್ಸ್ ಅವ್ರದ್ದು ಐ ಪ್ಯಾಲೆಟ್. ಇದರಲ್ಲಿ ನೀವು ನೋಡ್ತಿದ್ದೀರಾ ಗೋಲ್ಡ್ ಶೇಡ್. ಅದನ್ನ ನಾನು ಫಿಂಗರಲ್ಲೇ ತಗೊಂಡು ಟೇಕ್ ಅ ಕ್ಲೋಸ್ ಅಪ್ ಮಿರರ್, ಜಸ್ಟ್ ಅಪ್ಲೈ ಇಟ್ ಇನ್ ದ ಸೆಂಟರ್ ಆಫ್ ದಿ ಐಸ್. ಸೆಂಟರ್ ಆಫ್ ದ ಐಸ್ ಮಾತ್ರನೇ ಅಪ್ಲೈ ಮಾಡಬೇಕು. ಓಕೆ, ದಿಸ್ shiny bit is more of a festive color, right? ಎಲ್ಲೂ ಫಾಲ್ಔಟ್ಸ್ ಆಗಲ್ಲ. ನೀಟಾಗಿ ಐಲಿಡ್ ಕಂಪ್ಲೀಟ್ ಆಗಿ ನೀವು ಐಲಿಡ್ ಮೇಲೆ ಅಪ್ಲೈ ಮಾಡ್ಬೋದು. ಈಗ ಒಂದು ಬ್ರಷ್ ತಗೊಂಡು ಟೇಕ್ ದ ಡಾರ್ಕ್ ಬ್ರೌನ್. ಸೊ ಇಲ್ಲಿ ನಾನು ನೋಡಿದ್ರೆ ಡಾರ್ಕ್ ಬ್ರೌನ್ ಶೇಡ್ ಇದೆಯಲ್ಲ, ತಗೊಂಡು ಎಕ್ಸೆಸ್ನ ಟ್ಯಾಪ್ ಮಾಡಿ ಎಡ್ಜಲ್ಲಿ ಮಾತ್ರ ಸುಮ್ಮನೆ ಹಾಗೆ ಟಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಬರೀ ಆ ಡೆಪ್ತ್ ಇರಬೇಕು ಅಂತ. ಒಂದೇ ಕಲರ್ ಹಾಕಿದ್ರೆ ಇಟ್ ವಿಲ್ ನಾಟ್ ಬಿ ದಟ್ ಅಪೀಲಿಂಗ್. ಸೊ ನೆಕ್ಸ್ಟ್ ಬಂದು ಐ ಆಮ್ ಯೂಸಿಂಗ್ ಕಾಜಲ್. ಸೊ ಇಲ್ಲಿ ರೆನೆ ಕಾಸ್ಮೆಟಿಕ್ಸ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ವೆರಿ ವೆರಿ ನೈಸ್. ಅಂಡ್ ಇದೇ ಕಾಜಲಲ್ಲಿ ಎಡ್ಜ್ ಮಾತ್ರ ಒಂಚೂರು ರಫ್ ಆಗಿ ಹಾಕೊಂಡಿದ್ದೀನಿ. That's it, because I don't want the liner, because sometimes liner ದಪ್ಪ ಆದರೆ ಮೇಲ್ಗಡೆ ಹಾಕೊಂಡಿರೋ ಐ ಶಾಡೋನೇ ಕಾಣಿಸಲ್ಲ. ಸೊ ಕೀಪಿಂಗ್ ದ ಲೈನರ್ ಓನ್ಲಿ at the edge, just smudging ಅಷ್ಟೇ. ಅದು ನೋಡಿ ನಾವು ಫಿಂಗರಲ್ಲೇ ಸ್ಮಜ್ ಮಾಡ್ತೀವಿ. Now let's go with lipstick. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಮಾರ್ಸ್ ಬ್ರ್ಯಾಂಡ್ ಅವ್ರದ್ದು ಸಮಥಿಂಗ್ ಅಬೌಟ್ ಪಿಂಕ್, ಸ್ಟೀಮಿ ಪಿಂಕ್ ಅನ್ನೋ ಒಂದು ಲಿಪ್ ಲೈನರ್. ಆ್ಯಂಡ್ ಮಾರ್ಸ್ ಅವ್ರದ್ದೇ ಶೇಡ್ ನಂಬರ್ 7 ಲಿಪ್ಸ್ಟಿಕ್. ಓಕೆ, ಸೊ ನೋಡಿ ನಾನು ಮೇಕಪ್ ಮಾಡ್ತಾ ಹಾಗೆ
ನನ್ನ ಫೇಸಲ್ಲಿ ಇರುವಂಥ ಫೌಂಡೇಶನ್ ಕೂಡ ಇಟ್ ಸ್ಟಾರ್ಟೆಡ್ ಬ್ಲೆಂಡಿಂಗ್. ಈಗ ನಾವು ಯಾವುದ್ರಲ್ಲಿ ಫೌಂಡೇಶನ್ ತೊಗೊಂಡ್ವೋ ಅದರಲ್ಲೇ ಒಂದ್ಸತಿ ಅದೇ ಬ್ರಷ್ನಲ್ಲಿ ಅಂಡರ್ ಐಸ್ ಒಂದ್ಸತಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಫ್ ಯು ವಾಂಟ್ ನೀವು ಕಾಂಪ್ಯಾಕ್ಟಿಂದ ಕೂಡ ಅಂಡರ್ ಐಸ್ ಒಂದ್ಸತಿ ಕ್ಲೀನ್ ಮಾಡ್ಕೋಬಹುದು. ಇದೊಂದ್ಸತಿ ಸೆಟ್ಟಿಂಗ್ ಸ್ಪ್ರೇಯಿಂದ ಸ್ಪ್ರೇ ಮಾಡ್ಕೊಳ್ಳೋಣ. ಸೊ ಲೆಟ್ ಇಟ್ ಡ್ರೈ. ಇದು ಡ್ರೈ ಆದಮೇಲೆ ನಾವು ಮಸ್ಕರ ಹಾಕೊಳ್ಳೋಣ. ಅಷ್ಟರ ಒಳಗಡೆ ಲೆಟ್ಸ್ ಗೋ ವಿತ್ ಇಯರಿಂಗ್ ಆ್ಯಂಡ್ ದೆನ್ ಬಿಂದಿ. ಇವತ್ತು ನಾನು ಡ್ರಾಪ್ ಶೇಪ್ ಬಿಂದಿ ಇಟ್ಕೋತಾ ಇದ್ದೀನಿ ಸೊ ದ್ಯಾಟ್ ಮುಖ ಉದ್ದ ಕಾಣಿಸುತ್ತೆ ಅಂತ. ಓಕೆ, ಸೊ ಅಲ್ಲಿಗೆ ನೀವು ನೋಡಿದ್ರೆ ಆಲ್ಮೋಸ್ಟ್ ಡ್ರೈ ಆಗಿದೆ ಆ್ಯಂಡ್ ಯು ಕ್ಯಾನ್ ಸಿ ದ ಶೈನ್ ಆಫ್ ದ ಹೈಲೈಟರ್. ಇಟ್ ಲುಕ್ಸ್ ವೆರಿ ನೈಸ್, ವೆರಿ ನ್ಯಾಚುರಲ್. ದ ಚಾಯ್ಸ್ ಆಫ್ ಕಲರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ರೆಡ್ ಅಥವಾ ಇದು ಮ್ಯಾಚ್ ಆಗ್ತಿದೆ ಅಂತ ಮರೂನ್ ಹಾಕೊಂಡ್ರೆ ಅಫ್ಕೋರ್ಸ್ ಮೇಕಪ್ಸ್ ಲುಕ್ ಇಟ್ ವಿಲ್ ಲುಕ್ ವೆರಿ ಹೆವಿ. ಐ ಆಮ್ ಟೇಕಿಂಗ್ ಅಗೇನ್ ಮಾರ್ಸ್ ಮಸ್ಕಾರಾ. ಸಿ ನೆಕ್ಸ್ಟ್ ಬರೋವಂಥ ಮೇಕಪ್ ಟ್ಯುಟೋರಿಯಲ್ನಲ್ಲಿ ನಾನು ಈ ಥರ ಗ್ಲೋಯಿ ಫೌಂಡೇಶನ್ ಫಿನಿಶ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. 3 ರೀತಿಯಾಗಿ ನಿಮ್ಮ ಫೌಂಡೇಶನ್ ಗ್ಲೋಯಿ ಆಗಿ ಹೇಗಿರಬೇಕು ಅಂತ. ಸೊ ಅದು ಇವಾಗ 2025 ಒನ್ ಆಫ್ ದ ಟ್ರೆಂಡ್ ವಿಚ್ ಇಸ್ ಗ್ಲೋಯಿ ಕೈಂಡ್ ಆಫ್ ಅ ಸ್ಕಿನ್. ಸೊ ಡೂ ಫಾಲೋ ಮೀ, ಸಬ್ಸ್ಕ್ರೈಬ್ ಮೈ ಚಾನಲ್, ಆ ನೋಟಿಫಿಕೇಶನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ಮುಂದೆ ಬರುವಂಥ ವಿಡಿಯೋ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. So that's it for today, guys. I hope you liked this video. You enjoyed, so far you have enjoyed watching this makeup tutorial, and I want you to go ahead and do this look and tell me how do you feel about it. ಇದೇ ಪ್ರಾಡಕ್ಟ್ ಇರಬೇಕು ಅಂತ ಇಲ್ಲ, ಇದೇ ಬ್ರ್ಯಾಂಡ್ ಇರಬೇಕು ಅಂತಿಲ್ಲ, ಬಟ್ ಅದೇ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಲುಕ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ, ಮೇಕಪ್ ಲವರ್ಸ್ಗೆ ಈ ಕ್ವಿಕ್ ಮೇಕಪ್ನ, ಫೆಸ್ಟಿವ್ ಲುಕ್ ಮೇಕಪ್ನ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ವಿತ್ ಡಿಫ್ರೆಂಟ್ ಮೇಕಪ್ ಟ್ಯುಟೋರಿಯಲ್ ನೆಕ್ಸ್ಟ್ ವೀಕ್. ಬಾಯ್ ಬಾಯ್.